ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಶ್ಚಿಮ ಘಟ್ಟದ ಆಳದಲ್ಲಿ ಜೀವವು ಭಯಪಡುವಂತಹ ಒಂದು ಕಾಡಿತ್ತು. ಇಲ್ಲಿ ಕಾಲಿಟ್ಟವನು ಮರಳಿ ಬರುವುದೇ ಅಪರೂಪ. ಈ ಕಾಡಿನ ಅಂಚಿನಲ್ಲೇ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಬಡವ, ಆದರೆ ಧೈರ್ಯವಂತ. ಬೆಂಕಿ ಅವನ ಕಣ್ಣಲ್ಲಿತ್ತು. ಒಂದು ಭಯಾನಕ ರಾತ್ರಿ ಅವನ ತಂದೆ ಶಾಪಿತ ನಕ್ಷೆಯೊಂದಿಗೆ ಮನೆ ತಲುಪಿದ್ದರು. ಈ ಚಿನ್ನ ಜೀವಕ್ಕಿಂತ ಬೆಲೆ ಕೇಳುತ್ತದೆ ಮಗನೇ. ಅರ್ಜುನ್ ಹೆಜ್ಜೆ ಇಟ್ಟನು ಕಾಡಿನೊಳಗೆ, ಮತ್ತು ಕಾಡು ಅವನನ್ನು ಪರೀಕ್ಷಿಸಲು ಶುರು ಮಾಡಿತು. ಮೊದಲ ಪರೀಕ್ಷೆ ಮರಣದ ಮುಖ. ನಾನು ಓಡಲ್ಲ. ಧೈರ್ಯವಿದ್ದವನಿಗೆ ಕಾಡು ಸಹಾಯ ಮಾಡುತ್ತದೆ. ಲೋಭವಲ್ಲ, ಹಂಚಿಕೆ, ಅದೇ ಎರಡನೇ ಪರೀಕ್ಷೆ. ನೀವು ನನ್ನ ಶತ್ರುಗಳಲ್ಲ ಎಂದು ಅರ್ಜುನ್ ಕಾಡಿನ ಪ್ರಾಣಿಗಳಿಗೆ ಮೃದುವಾಗಿ ತಿಳಿಸಿದ. ಎಲ್ಲರೂ ಸೇರಿ ನಕ್ಷೆಯ ಬೆನ್ನಟ್ಟಿದರು. ಇದು ಕೇವಲ ಹಾವಲ್ಲ, ಶಾಪದ ಕಾಯ್ದವಳು. ಚಿನ್ನ ಬೇಕಾ, ಜೀವ ಬೇಕಾ ಎಂದು ಹಾವು ಪ್ರಶ್ನಿಸತೊಡಗಿತ್ತು. ಅರ್ಜುನ್ ಧೈರ್ಯದಿಂದ ಹಾವಿನೊಡನೆ ಮಾತಾಡತೊಡಗಿದ. ನಮಗೆ ಸತ್ಯ ಬೇಕು. ಇದು ನಿನಗೆ ದೊರಕಬೇಕಾದ ಸಂಪತ್ತಲ್ಲ, ಇದು ಪರೀಕ್ಷೆ. ಲೋಭ ತ್ಯಜಿಸಿದವನು ಬದುಕುಳಿದ. ಹಾಗೆ ಕಾಡು ಅರ್ಜುನ್ನನ್ನು ಒಪ್ಪಿಕೊಂಡಿತು. ನಿಜವಾದ ಚಿನ್ನ, ಶುದ್ಧ ಹೃದಯ. ಅರ್ಜುನ್ ಮನೆಗೆ ತೆರಳಿದ. ಆದರೆ ಕಾಡು ಅವನೊಂದಿಗೆ ಬಂದಿತ್ತು. ಆ ಒಂದು ಚಿನ್ನದ ನಾಣ್ಯ ಮೌನವಾಗಿ ಉಸಿರಾಡುತ್ತಿತ್ತು. ನಿದ್ರೆಯಲ್ಲೇ ಅರ್ಜುನ್ ಮತ್ತೊಮ್ಮೆ ಕಾಡಿನೊಳಗೆ ಸಿಲುಕಿದ. ನೀನು ಪರೀಕ್ಷೆ ಗೆದ್ದೆ, ಆದರೆ ಅಂತ್ಯ ಇನ್ನೂ ಬಾಕಿ ಇದೆ. ಅದು ಸಾಮಾನ್ಯ ಹುಲಿಯಲ್ಲ, ಅದು ಚಿನ್ನದ ಶಾಪದ ಕಾಯ್ದವಳು. ನೀನು ಚಿನ್ನ ತಗೊಂಡೆ, ಈಗ ಕಾಡು ಪ್ರತಿಫಲ ಕೇಳುತ್ತದೆ. ಕಾಡಿನ ಕೋಪ ಹಳ್ಳಿಯ ಮೇಲೆ ಬೀಳತೊಡಗಿತ್ತು. ನೀನು ಕಾಡಿನಿಂದ ಏನು ತಂದೆ? ನಾನು ತಪ್ಪು ಮಾಡಿದ್ದರೆ ಅದನ್ನು ಸರಿಪಡಿಸುತ್ತೇನೆ ಎಂದು ಅರ್ಜುನ್ ತಪ್ಪನ್ನು ಒಪ್ಪಿಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡ. ಕಾಡು ಮತ್ತೊಮ್ಮೆ ಕರೆಯಿತು. ಈ ಬಾರಿ ಅರ್ಜುನ್ ಒಬ್ಬನೇ ಅಲ್ಲ, ಕಾಡೇ ಅವನ ಜೊತೆಯಾಯಿತು. ಚಿನ್ನ ಶತ್ರು ಅಲ್ಲ, ಆಸೆಯೇ ಅದರ ಶತ್ರು. ಇದೇ ಕಾಡಿನ ಹೃದಯವಾಗಿದೆ. ಚಿನ್ನ ಶಾಪಿತವಲ್ಲ, ಅದಕ್ಕೆ ಅತಿಯಾಗಿ ಆಸೆ ಪಡುವ ಮನುಷ್ಯನ ಮನಸ್ಸೇ ಶಾಪವಾಗಿದೆ. ಕಾಡಿನ ಮರಗಳು ಕೂಡ ಅರ್ಜುನನ್ನು ಸ್ವಾಗತ ಮಾಡಿದವು. ಕಾಡೆಲ್ಲ ಮೌನವಾಗಿ ಮಾತಾಡತೊಡಗಿತ್ತು. ಜನರ ಅತಿಯಾದ ಆಸೆಯಿಂದ ಚಿನ್ನವೂ ಕೂಡ ದೊಡ್ಡ ಶಾಪವಾಗತೊಡಗಿತ್ತು ಎಂದು ಕಾಡು ಕೂಡ ಮಾತಾಡತೊಡಗಿತ್ತು. ತ್ಯಾಗ ಮಾಡಿದ ಕ್ಷಣ ಶಾಪ ಮುಕ್ತವಾಯಿತು. ಕಾಡಿನೊಳಗೆ ಎಲ್ಲ ಮಗ್ನವಾಯಿತು. ಕಾಡು ಮತ್ತೆ ಉಸಿರಾಡತೊಡಗಿತ್ತು. ಅರ್ಜುನ್ ಈಗ ಚಿನ್ನದ ಹುಡುಕಾಟಗಾರನಲ್ಲ, ಕಾಡಿನ ಕಾಯ್ದವನು. ಅತ್ಯಾಸೆ ಮನುಷ್ಯನನ್ನು ಎಲ್ಲಿಗಂಟ ಕರೆದೊಯ್ಯುತ್ತದೆ ಎಂದು ಉದಾಹರಣೆಗೆ ಈ ಸ್ಟೋರಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.